ಸರ್ ಹಾಯ್ ಸರ್. ಹಲೋ. ಯುಗಾದಿ ಹಬ್ಬ ಬರ್ತಿದೆ, ಮಹಿಳೆಯರಿಗೆ ಏನ್ ಟಿಪ್ಸ್ ಇದೆ ಸರ್? ಬೇವು ಬೆಲ್ಲ ತಿನ್ಬೋದಾ? ಖಂಡಿತವಾಗಿಯೂ ನಮ್ಮ ಕರ್ನಾಟಕದಲ್ಲಿ ಯುಗಾದಿ ಅಂದರೆ ಹೊಸ ವರ್ಷದ ಒಂದು ಹಬ್ಬ, ಖುಷಿ ತರುತ್ತೆ. ಅದು ಯುಗಾದಿಯಲ್ಲಿ ಎಲ್ಲರೂ ಬೇವು ಬೆಲ್ಲ ತಿಂತೀವಿ. ಇದು ಒಂದು ಬೇವು ಬೆಲ್ಲ ಅನ್ನೋದು ಕಹಿ ಮತ್ತು ಸಿಹಿ ಸೇರಿಸಿ ತಿನ್ನೋದು, ಎಲ್ಲರೂ ಕಡಿಮೆ ಮಟ್ಟದಲ್ಲಿ ತಿನ್ನೋದು. ಇದರಿಂದ ಪ್ರೆಗ್ನೆಂಟ್ ಮದರ್ಗೆ ತಿನ್ನೋದ್ರಿಂದ ಏನೂ ಹಾನಿಕರವಿಲ್ಲ. ನಾವು ಸ್ವಲ್ಪ ಮಟ್ಟದಲ್ಲಿ ತಿನ್ನೋದ್ರಿಂದ ದೇಹಕ್ಕೆ ಒಳ್ಳೆಯದಾಗುತ್ತೆ. ಇದರಿಂದ ಹೆಣ್ಮಕ್ಳು ಅಂದರೆ ಗರ್ಭಿಣಿಯರು ತಿನ್ಬೋದು. ಸರ್, ಯುಗಾದಿ ಹಬ್ಬದಲ್ಲಿ ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಎಲ್ಲ ಮಾಡ್ತಾರೆ, ಅದನ್ನ ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಸರ್? ಎಲ್ಲ ಹಬ್ಬದಲ್ಲೂ ನಾವು ಒಬ್ಬಟ್ಟನ್ನು ಮಾಡ್ತೀವಿ. ಬಟ್ ಈ ಹಬ್ಬದಲ್ಲೂ ಯಾವ ಹೆಣ್ಮಕ್ಳಿಗೆ ಶುಗರ್ ಇರುತ್ತೆ ಅಥವಾ ಬಿ ಪಿ ಜಾಸ್ತಿ ಇದ್ದಾಗ ಕಡಿಮೆ ಮಟ್ಟದಲ್ಲಿ ತಿನ್ನಬೇಕು. ಇಲ್ಲ ನಿಮಗೆ ಎಲ್ಲ ನಾರ್ಮಲ್ ಆಗಿದ್ದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿತವಾಗಿ ತಿನ್ನಿ. ಸರ್, ಪ್ರೆಗ್ನೆಂಟ್ ಲೇಡೀಸ್ಗೆ ಏನ್ ಟಿಪ್ಸ್ ಸರ್ ಹಬ್ಬದ ಪ್ರಯುಕ್ತ? ಹಬ್ಬದಲ್ಲಿ ಎಲ್ಲರೂ ಆಚರಣೆ ಮಾಡಿ, ಹೊಸ ಹೊಸ ಡ್ರೆಸ್ಸನ್ನು ಹಾಕ್ಕೊಳ್ಳಿ, ಖುಷಿಯಾಗಿರಿ, ಹಳೆ ಗೆಳತಿಯರನ್ನು ಮೀಟ್ ಮಾಡಿ. ಇದರಿಂದ ಏನಾಗ್ತದೆ ಅಂದರೆ ಕೆಲವೊಂದು ಒಳ್ಳೆ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಅಂದರೆ ಆಕ್ಸಿಡೇಷನ್ಸು, ಪ್ರೋ ಹಾರ್ಮೋನ್ಸ್ ಎಲ್ಲ ಬರುತ್ತೆ. ಎಷ್ಟು ನೀವು ನಗ್ನಗ್ತಾ ಇರ್ತೀರಾ ಅಷ್ಟು ನಿಮ್ಮ ಬಾಡಿಯಲ್ಲಿ ಎಲ್ಲನೂ ಪ್ರೋ ಹಾರ್ಮೋನ್ಸ್ ಬಂದಾಗ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಮಗು ಚೆನ್ನಾಗಿ ಬೆಳೆಯುತ್ತೆ.